ಹಲೋ ಫ್ರೆಂಡ್ಸ್, ಕನ್ನಡ ರೆಸಿಪೀಸ್ಗೆ ಸ್ವಾಗತ. ನಾನಿವಾಗ ಮದ್ದೂರು ವಡೆ ಮಾಡ್ತಾ ಇದ್ದೀನಿ. ಅದು ಬೇಕಾದ ಸಾಮಗ್ರಿಗಳನ್ನು ನೋಡ್ಕೊಳ್ಳೋಣ. ಇದು ರವೆ 1 ಕಪ್, ಇದು ಲೋಕಲ್ ರವೆ. 1 ಕಪ್ ಮೈದಾ, 1 ಕಪ್ ಮೈದಾ ಹಿಟ್ಟು, 1 ಕಪ್ ಅಕ್ಕಿ ಹಿಟ್ಟು, ಮತ್ತೆ 1 ಈರುಳ್ಳಿ ಚೆನ್ನಾಗಿ ಹಚ್ಕೊಂಡಿದ್ದೀನಿ. ಇದು ಕರಿಬೇವು 1 ಟೀ ಸ್ಪೂನ್, 1 ಟೇಬಲ್ ಸ್ಪೂನ್, ಉಪ್ಪು, ಹಿಂಗು, ಮತ್ತೆ ಇದು ಮೆಣಸಿನಕಾಯಿ ಚೆನ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತೆ ಇದು ಹಸಿರು ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು ಅದು ಹಚ್ಕೊಂಡಿದ್ದೀನಿ. ಇವಾಗ ಮಾಡುವ ವಿಧಾನ ನೋಡ್ಕೊಳ್ಳೋಣ. ಒಂದು ಪಾತ್ರೆ, ಈ ಥರ ಒಂದು ಅಗ್ಲ ಪಾತ್ರೆ ತೊಗೊಂಡ್ಬಿಟ್ಟು ಇದನ್ನ ಮೊದಲು ಇದು ರವೆ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಇದು ಅಕ್ಕಿ ಹಿಟ್ಟು, ಆಮೇಲೆ ಮೈದಾ, ಇದೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಇದ್ರಿಗೆ ಮಿಕ್ಸ್ ಮಾಡೋಕ್ಕೆ. ಆಮೇಲೆ ಇದು ಹಸಿರು ಮೆಣಸಿನ್ಕಾಯಿ, ಮತ್ತು ಬ್ಯಾಡಗಿ ಮೆಣಸಿನ, ಹಿಂಗು, ಉಪ್ಪು 1 ಟೀ ಸ್ಪೂನ್, ಕರಿಬೇವು ಚೆನ್ನಾಗಿ ಹಚ್ಕೊಂಡಿದ್ದೀನಿ, ಮತ್ತು ಕೊತ್ತಂಬರಿ ಸೊಪ್ಪು, ಮತ್ತು ಈರುಳ್ಳಿ. ಇವಾಗ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಎಣ್ಣೆ ಹಾಕ್ಕೊತಾ ಇದ್ದೀನಿ, ನೀವು ತುಪ್ಪನೂ ಹಾಕ್ಕೊಬೋದು. ನೀರು ಹಾಕ್ತಾ ಇಲ್ಲ, ಬರೀ ಎಣ್ಣೆ ತುಪ್ಪ, ನಿಮಗೆ ಯಾವ್ದಿಷ್ಟ ಅದು ಹಾಕ್ಕೊಬೋದು. ನಾನು ಎಣ್ಣೆ ಹಾಕ್ಕೊತಾ ಇದ್ದೀನಿ, ತುಪ್ಪನೂ ಹಾಕ್ಕೊಬೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ನೀರು ಹಾಕ್ಕೊಬೇಡಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 10 ನಿಮಿಷ ಇದನ್ನು ಹಂಗೆ ಬಿಡಬೇಕು. ನೆನೆಸಕ್ಕೆ ಇಟ್ಟಿದ್ದೀನಿ, 10 ನಿಮಿಷ ಆಗಿದೆ. ಇವಾಗ ಒಂದು ಚೂರು ನೀರು ಹಾಕ್ಕೊಂಡು ಇದನ್ನು ಕಲಿಸ್ಕೊಳ್ಳೋಣ. ಒಂದು ಚೂರು ಹಾಕ್ಕೊಳ್ಳಿ, ಜಾಸ್ತಿ ನೀರು ಹಾಕೋಕೆ ಹೋಗ್ಬೇಡಿ. ಇವಾಗ ನೋಡ್ಬೋದು, ಒಂದು ಗಟ್ಟಿಯಾಗಿದೆ ಉಂಡೆ, ಜಾಸ್ತಿ ತಳ್ಳಕ್ಕೆ ಹೋಗಿ ಮಾಡಬೇಡಿ. ಇವಾಗ ನಾವು ಒಂದೊಂದು ಉಂಡೆ ತಗೊಂಡು, ಚಿಕ್ಕದು ಈ ಥರ ಉಂಡೆ ತಗೊಂಡು ಇದು ಈ ಥರ ಫಾಯಿಲ್ಗೆ ಒಂಚೂರು ಎಣ್ಣೆ ಹಚ್ಕೊಂಡು, ಇಲ್ಲಾಂದರೆ ನಿಮ್ಮ ಹತ್ರ ಪ್ಲಾಸ್ಟಿಕ್ ಪೇಪರ್ ಇದ್ದರೆ, ಇಲ್ಲ ಪ್ಲಾಸ್ಟಿಕ್ ಕವರ್ ಇದ್ದರೆ ಅದರಲ್ಲೂ ಮಾಡ್ಬೋದು. ಈ ಉಂಡೆನ ಚೆನ್ನಾಗಿ ಹಿಂಗೆ ಮಾಡಿಕೊಂಡು, ಕೈಯಲ್ಲೂ ಮಾಡ್ಬೋದು. ಇದು ಹಿಂಗೆ ಮಾಡ್ಕೊಂಡು ಹೋಗ್ತಾರೆ. ಈ ಥರ ಮಾಡ್ಕೊಂಡು ಇಟ್ಕೊಂಡು ಇವಾಗ ಎಣ್ಣೆ ಬಿಸಿ ಮಾಡೋಣ. ನಮ್ಮ ಮದ್ದೂರು ವಡೆ ರೆಡಿ ಆಗಿದೆ. ಇವಾಗ ಎಣ್ಣೆ ಬಿಸಿ ಈ ಥರ 3-4-5 ಹಿಂಗೆ ಮಾಡ್ತಾ ಹೋಗಿ ಎಣ್ಣೆ ಇಡೋಣ. ಬಾಣಲಿ ಇಟ್ಟಿದ್ದೀನಿ, ಸ್ಟವ್ ಆನ್ ಮಾಡ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ಈ ಥರ ಫೈಲ್ ತಗೊಂಡು ಅದಕ್ಕೆ ಎಣ್ಣೆ ಹಚ್ಕೊಂಡು ಈ ಥರ ಉಂಡೆ ಮಾಡಿಕೊಂಡು ಆರಾಮಾಗಿ ಹಿಂಗೆ ಮಾಡ್ಕೊಳ್ಳಿ. ವಡೆ ಬರುತ್ತೆ, ಕೈಯಲ್ಲೂ ಮಾಡ್ಬೋದು. ಈ ಥರ ಆರಾಮಾಗಿರುತ್ತೆ, ದೊಡ್ಡದಾಗಿರುತ್ತೆ. ಇವಾಗ ಎಣ್ಣೆ ಹಾಕ್ಕೊಂಡು ಬಿಸಿ ಮಾಡಿಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಬಾಣಲಿ ಬಿಸಿಯಾಗಿದೆ, ಎಣ್ಣೆ ಹಾಕ್ಕೊಳ್ಳೋಣ. ಇವಾಗ ಇದನ್ನು ನಿಧಾನಕ್ಕೆ ಬಿಡಿ, ಎಣ್ಣೆ ಬಿಸಿಯಾಗಿದೆ. ಇನ್ನೊಂದು ಹಾಕ್ತಾ ಇದ್ದೀನಿ. ಇವಾಗ ಒಂದು ನಿಧಾನಕ್ಕೆ ಬೇರೆ ಕಡೆ ಚೇಂಜ್ ಮಾಡೋಣ. ಇದನ್ನು ಸ್ವಲ್ಪ ಕಲರ್ ಬಂದಿದೆ ನೋಡಿ, ಈ ಥರ ಕಲರ್ ಬಂದಿದೆ. ಇನ್ನೊಂದು ಕಡೆ ಚೇಂಜ್ ಮಾಡೋಣ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ, ಬಣ್ಣ ಬಂದಿದೆ.
ಕಲರು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ತೆಕ್ಕೊಳ್ಳೋಣ. ನಮ್ಮ ಮದ್ದೂರು ವಡೆ ರೆಡಿ ಆಗಿದೆ. ಫ್ರೆಂಡ್ಸ್, ಮನೆಯಲ್ಲಿ ಟ್ರೈ ಮಾಡಿ ವೀಕ್ಷಿಸಿ. ಕನ್ನಡ ರೆಸಿಪೀಸ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫ್ರೆಂಡ್ಸ್.